ಸ್ನೇಹಿತರೆ, ಅಮೆರಿಕವು ಭಾರತದ ಮೇಲೆ ಹೇರಲು ಉದ್ದೇಶಿಸಿರುವಂತಹ ಶೇಕಡ 500ರಷ್ಟು ಸುಂಕದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇದು ಕೇವಲ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ವಿಷಯವಾಗಿ ಉಳಿದಿಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ರಷ್ಯಾದೊಂದಿಗಿನ ಭಾರತದ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯವಾಗಿ ಬದಲಾಗಿದೆ. ಸೊ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಕನ್ನಡ ಕೆಫೆ ಚಾನೆಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಈ ವಿವಾದ ಮುಂಚೇನೂ ಇತ್ತು, ಆದರೆ 2025ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಯಾವಾಗ ಅಧಿಕಾರ ವಹಿಸಿಕೊಂಡರೋ ಆ ನಂತರ ಇದು ತೀವ್ರವಾಗಿ ಬದಲಾಗಿದೆ. ಏಪ್ರಿಲ್ 2025ರಲ್ಲಿ ಟ್ರಂಪ್ ಭಾರತವನ್ನು ಸುಂಕದ ರಾಜ ಅಂತ ಕರೆದು ಭಾರತದ ಉತ್ಪನ್ನಗಳ ಮೇಲೆ ಶೇಕಡ 25ರಷ್ಟು ಸುಂಕವನ್ನ ಹೇರಿದರು. ಆದರೆ ಆಗಸ್ಟ್ 2025ರ ಹೊತ್ತಿಗೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ಯಾವಾಗ ನಿಲ್ಲಿಸಲಿಲ್ಲವೋ ಆವಾಗ ಈ ಸುಂಕವನ್ನು ಶೇಕಡ 50ಕ್ಕೆ ಏರಿಕೆ ಮಾಡಿದ್ರು. ಈಗ ಅಮೆರಿಕದ ಸೆನೆಟ್ನಲ್ಲಿ ರಷ್ಯಾದ ತೈಲವನ್ನು ಯಾವ ದೇಶಗಳು ಖರೀದಿ ಮಾಡ್ತಿದ್ದಾವೋ ಆ ದೇಶಗಳನ್ನು ಟಾರ್ಗೆಟ್ ಮಾಡಿ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಎಂಬ ಹೊಸ ಮಸೂದೆಯನ್ನೇ ಸಿದ್ಧ ಮಾಡಿದ್ದಾರೆ. ಸೊ ಇದಕ್ಕೆ ಜನವರಿ 7, 2026ರಂದು ಟ್ರಂಪ್ ಅಧಿಕೃತವಾಗಿ ಒಪ್ಪಿಗೆಯನ್ನು ಕೂಡ ನೀಡಿದ್ದಾರೆ. ಅಮೆರಿಕವು ಈ ನಿರ್ಧಾರಕ್ಕೆ ಮುಖ್ಯವಾಗಿ 2 ಕಾರಣಗಳನ್ನು ನೀಡುತ್ತಿದೆ. ರಷ್ಯಾದ ತೈಲ ಖರೀದಿ. ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ರಷ್ಯಾಕ್ಕೆ ಹಣದ ನೆರವು ಸಿಗದಂತೆ ಮಾಡಲು ಅಮೆರಿಕ ನಿರ್ಬಂಧ ಹೇರಿದೆ. ಆದರೆ ಭಾರತವು ರಷ್ಯಾದಿಂದ ಅಗ್ಗದ ದರದಲ್ಲಿ ತೈಲ ಖರೀದಿಸುತ್ತಿರುವುದು ಅಮೆರಿಕಕ್ಕೆ ಅಸಮಾಧಾನ ತಂದಿದೆ. ಭಾರತ ರಷ್ಯಾದ ತೈಲ ಖರೀದಿಸಿದರೆ ಅಮೆರಿಕಕ್ಕೆ ರಫ್ತು ಮಾಡುವ ಭಾರತೀಯ ವಸ್ತುಗಳ ಮೇಲೆ ಶೇಕಡ 500ರಷ್ಟು ಸುಂಕವನ್ನು ವಿಧಿಸೋಕೆ ಇದು ಅನುವು ಮಾಡಿಕೊಡುತ್ತದೆ. ಅಮೆರಿಕದ ಉತ್ಪನ್ನಗಳಿಗೆ ಅವಕಾಶ. ಅಮೆರಿಕದ ಕೃಷಿ ಮತ್ತು ಡೈರಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಅವಕಾಶ ನೀಡಬೇಕು ಎಂಬುದು ಟ್ರಂಪ್ ರವರ ಆಗ್ರಹ. ಒಂದು ವೇಳೆ ಈ ಮಸೂದೆ ಕಾನೂನಾದರೆ ಭಾರತದಿಂದ ಅಮೆರಿಕಕ್ಕೆ ಹೋಗುವ ಪ್ರತಿಯೊಂದು ವಸ್ತುವಿನ ಬೆಲೆ 5 ಪಟ್ಟು ಹೆಚ್ಚಾಗುತ್ತದೆ ಅಂತ ಹೇಳಲಾಗ್ತಿದೆ. ಜವಳಿ, ಫಾರ್ಮಾಸ್ಯೂಟಿಕಲ್ಸ್, ಆಭರಣಗಳು ಮತ್ತು ಎಂಜಿನಿಯರಿಂಗ್ ಉಪಕರಣಗಳ ಮೇಲೆ ಭಾರೀ ಹೊಡೆತ ಬೀಳಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಅಮೆರಿಕವು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರನಾಗಿದ್ದು ಇಷ್ಟು ದೊಡ್ಡ ಪ್ರಮಾಣದ ಸುಂಕ ವಿಧಿಸಿದರೆ ಭಾರತದ ರಫ್ತುದಾರರು ಮಾರುಕಟ್ಟೆಯನ್ನು ಕಳೆದುಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಆದರೆ ಭಾರತ ಸರ್ಕಾರ ಮಾತ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಎಂದು ಹೇಳಿದೆ. ತನ್ನ 140 ಕೋಟಿ ಜನರಿಗೆ ಅಗ್ಗದ ದರದಲ್ಲಿ ಇಂಧನ ನೀಡುವುದು ಸರ್ಕಾರದ ಜವಾಬ್ದಾರಿ ಎಂದು ಭಾರತ ವಾದಿಸುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ರಿಲಯನ್ಸ್ನಂತಹ ದೊಡ್ಡ ಕಂಪನಿಗಳು ಈಗಾಗಲೇ ರಷ್ಯಾದಿಂದ ತೈಲ ಆಮದನ್ನು ಕಡಿಮೆ ಮಾಡತೊಡಗಿವೆ ಎಂದು ತಿಳಿದುಬಂದಿದೆ. ಈ ಮಸೂದೆಯು ಮುಂದಿನ ವಾರ ಅಮೆರಿಕದ ಕಾಂಗ್ರೆಸ್ನಲ್ಲಿ ಮತದಾನಕ್ಕೆ ಬರಲಿದೆ. ಒಂದು ವೇಳೆ ಇದು ಅಂಗೀಕಾರವಾದರೆ ಭಾರತಕ್ಕೆ ಆರ್ಥಿಕವಾಗಿ ದೊಡ್ಡ ಸವಾಲು ಎದುರಾಗಲಿದೆ. ಅಮೆರಿಕವು ಭಾರತದ ಮೇಲೆ ವಿಧಿಸಲು ಉದ್ದೇಶಿಸಿರುವ ಶೇಕಡ 500ರಷ್ಟು ಸುಂಕದ ಕುರಿತಾದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮಾತುಕತೆಗಳ ವಿವರವನ್ನು ನೋಡ್ತಾ ಹೋಗೋಣ. ಜನವರಿ 7, 2026ರಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಎಂಬ ದ್ವಿಪಕ್ಷೀಯ ಮಸೂದೆಗೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಈ ಮಸೂದೆಯು ಮುಂದಿನ ವಾರ ಅಮೆರಿಕದ ಕಾಂಗ್ರೆಸ್ನಲ್ಲಿ ಮತದಾನಕ್ಕೆ ಬರಲಿದೆ. ಇದೇನಾದರೂ ಜಾರಿಯಾದರೆ ರಷ್ಯಾದಿಂದ ತೈಲ ಅಥವಾ ಯುರೇನಿಯಂ ಖರೀದಿಸುವ ದೇಶಗಳ ಮೇಲೆ ಶೇಕಡ 500ರಷ್ಟು ಸುಂಕ ವಿಧಿಸಲು ಅಧ್ಯಕ್ಷರಿಗೆ ಸಂಪೂರ್ಣ ಅಧಿಕಾರ ಸಿಗುತ್ತದೆ. ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲುಟ್ನಿಕ್ ಅವರ ಇತ್ತೀಚಿನ ಹೇಳಿಕೆಯ ಪ್ರಕಾರ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವು ಬಹುತೇಕ ಅಂತಿಮ ಹಂತಕ್ಕೆ ಬಂದಿತ್ತು. ಆದರೆ ಕೆಲವು ಪ್ರಮುಖ ಕಾರಣಗಳಿಂದಾಗಿ ಅದು ಸ್ಥಗಿತಗೊಂಡಿದೆ ಅಂತ ಹೇಳಿದ್ದಾರೆ. ಟ್ರಂಪ್ ಆಡಳಿತದ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಟ್ರಂಪ್ ಅವರಿಗೆ ನೇರವಾಗಿ ಕರೆ ಮಾಡಿ ಒಪ್ಪಂದವನ್ನು ಅಂತಿಮಗೊಳಿಸಬೇಕಿತ್ತು. ಆದರೆ ಮೋದಿ ಕರೆ ಮಾಡದ ಕಾರಣ ಟ್ರಂಪ್ ಅಸಮಾಧಾನಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಮತ್ತು ಅಮೆರಿಕವು ಭಾರತಕ್ಕೆ ಒಪ್ಪಂದ ಮುಗಿಸಲು ನಿರ್ದಿಷ್ಟ ಸಮಯ ಅಂದ್ರೆ 3 ಶುಕ್ರವಾರಗಳ ಗಡುವನ್ನು ನೀಡಿತ್ತು. ಆದರೆ ಭಾರತವು ಈ ಒತ್ತಡಕ್ಕೆ ಮಣಿಯದ ಕಾರಣ ಅಮೆರಿಕವು ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಂತಹ ಇತರ ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿದೆ ಅಂತ ವರದಿಯಾಗಿದೆ. ಕಳೆದ ತಿಂಗಳು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಅವರು ಅಮೆರಿಕದ ಸೆನೆಟರ್ಗಳನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದರು ಅಂತ ವರದಿಯಾಗಿತ್ತು. ಆಗಸ್ಟ್ 2025ರಲ್ಲಿ ವಿಧಿಸಲಾದ ಶೇಕಡ 25ರಷ್ಟು ಹೆಚ್ಚುವರಿ ಸುಂಕವನ್ನು ಹಿಂಪಡೆಯುವಂತೆ ಭಾರತ ಮನವಿ ಮಾಡಿತ್ತು ಎನ್ನಲಾಗಿದೆ. ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ಈಗಾಗಲೇ ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಅಂಕಿಅಂಶಗಳನ್ನು ಕೂಡ ನೀಡಿತ್ತು. ಭಾರತದ ಅತಿದೊಡ್ಡ ಖಾಸಗಿ ತೈಲ ಶುದ್ಧೀಕರಣ ಸಂಸ್ಥೆಯಾದ ರಿಲಯನ್ಸ್ ಇಂಡಸ್ಟ್ರೀಸ್ ಡಿಸೆಂಬರ್ ತಿಂಗಳಿನಿಂದ ರಷ್ಯಾದಿಂದ ಯಾವುದೇ ತೈಲವನ್ನು ತರಿಸಿಕೊಂಡಿಲ್ಲ ಮತ್ತು ಜನವರಿ 2026ರಲ್ಲೂ ಯಾವುದೇ ಆರ್ಡರ್ ನೀಡಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದೆ. ಇದು ಅಮೆರಿಕದ ಒತ್ತಡಕ್ಕೆ ಭಾರತೀಯ ಕಂಪನಿಗಳು ಸ್ಪಂದಿಸುತ್ತಿರುವುದರ ಸಂಕೇತವಾಗಿದೆ ಅಂತ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ.
ಅಮೆರಿಕದ ನಿಯೋಜಿತ ರಾಯಭಾರಿ ಸೆರ್ಗಿಯೋ ಗೋರ್ ಅವರು ಜನವರಿ 12, 2026ರಂದು ದೆಹಲಿಗೆ ಆಗಮಿಸಲಿದ್ದಾರೆ. ಅವರ ಮೊದಲ ಗುರಿಯೇ ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ಮಾಡುವುದು ಅಂತ ಹೇಳಲಾಗ್ತಿದೆ. ಒಂದು ವೇಳೆ 500ರಷ್ಟು ಸುಂಕ ಜಾರಿಯಾದರೆ ಅಮೆರಿಕಕ್ಕೆ ರಫ್ತಾಗುವ ಭಾರತದ ಜವಳಿ, ಆಭರಣ ಮತ್ತು ಔಷಧಿಗಳ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿಯುವ ಭೀತಿ ಇದೆ ಅಂತ ಹೇಳಲಾಗ್ತಿದೆ. ಸೊ ಭಾರತ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ. ಫ್ರೆಂಡ್ಸ್, ಇದಾಗಿತ್ತು ಈ ವರದಿಯ ಕಂಪ್ಲೀಟ್ ಇನ್ಫರ್ಮೇಷನ್. ನಮ್ಮ ಚಾನೆಲ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅನ್ನೋದು ನಮ್ಮ ಮನವಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ನಮಸ್ಕಾರ.